ಸೋತಿರೋ ಎಲ್ಲ ಮೋಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ. ಎಲ್ರಿಗೂ ನಮಸ್ಕಾರ. ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಫುಲ್ ಜೋರು. ಭಾರತ ಕೊನೆ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡ್ಕೊಳ್ಳೋಣ. ಗುರುಜಿ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ರಚಿ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಈ ಹುಲಿಯ ಆರ್ಭಟ ಒಂದಲ್ಲ ಒಂದು ರೀ. ಲಾಸ್ಟ್ ವೀಕ್ ಪ್ರೈವೇಟ್ ಪೊಲೀಸ್ ಸ್ಟೇಷನ್ ಓಪನ್ ಮಾಡಿ ಅವಾಂತರ ಮಾಡಿದ್ದ. ಈ ವಾರ ಡಾಕ್ಟರ್ ಆಗ್ಬಿಟ್ಟಿದಾನೆ. ಅಯ್ಯೋ, ಈ ಕಣ್ಣಲ್ಲಿ ಇನ್ನ ಏನೇನ್ ನೋಡ್ಬೇಕ್ರಿ. ಬನ್ರಿ ಕ್ಲಿನಿಕ್ ಹೋಗಿ ಬರೋಣ. ನಮಸ್ತೆ. ದಕ್ಕದಾಗಿದೆ ಕಣ ನಮ್ ನೋಡಿ ಅಲ್ವಾ. ಡಾಕ್ಟ್ರು ಕಾಂಪೌಂಡರ್ ವ್ಯತ್ಯಾಸ ಇಲ್ಲ ನೋಡಿ. ಒಳ್ಳೆ ಹೆಗ್ಲ ಮೇಲೆ ಕೈ ಇಕ್ತ ಮುಸುಡಿ ಸೇರ್ಸ್ ಹೊಟ್ಬಿಟ್ಟನ್ ಮಗನೇ. ನಿಂಗ ಕಷ್ಟಪಟ್ಟು ಒಂದು ಹಾಸ್ಪಿಟ್ಲ್ ಕಟ್ಸಿದೀನಿ ನೋಡ. ಹೌದಾ, ಶಂಕ್ರು ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟ್ಲು ಅಂತ. ಜಗದಾಗಿದೆಲ್ಲ. ನಿಂಗೊಂದು ವಿಷಯ ಗೊತ್ತಾ? ಈ ಡಾಕ್ಟ್ರು ಪೇಷಂಟ್ ಹೊಟ್ಟೆ ಕುಯ್ತಾ ಇದ್ರು. ಪೇಷಂಟ್ ಅಮ್ಮ ಅಪ್ಪ ಅಂತ ಯಾಕೆ ಕೂಗಲ್ಲ ಹೇಳೋ? ಅದು ಡಾಕ್ಟ್ರು ಮೇಲಿರೋ ನಂಬಿಕೆ ಸರ್. ಅಲ್ಲ ಕಣೋ, ಮತ್ಪರ ಇಂಜೆಕ್ಷನ್ ಕೊಟ್ಟಿರ್ತೀವಿ ಅದಕ್ಕೆ. ಇಷ್ಟು ದೊಡ್ಡ ಹಾಸ್ಪಿಟ್ಲ್ ಕಟ್ಟಿದೀವಿ, ಕಸ್ಟಮರ್ ಬರ್ತಾರ ಇಲ್ವಾ? ಖಂಡಿತ ಬರ್ತಾರ. ಒಂದ್ಸರಿ ಕಸ್ಟಮರ್ ಕರಿ. ಅಣ್ಣ ಅಕ್ಕಯ್ಯ, ಹೊಟ್ಟೆ ನೋವು, ಕಾಲ್ ನೋವು, ತಲೆ ನೋವು, ಮೂಗ್ ನೋವು, ಏನೇ ಕೇಳಿ 10 ರೂಪಾಯಿ ರೆಡಿ ಮಾಡ್ಬಿಡ್ತೀನಿ. 10 ರೂಪಾಯಿ ಕಸ್ಟಮರ್ ಕರಿ ಅಂದಿದ್ದಲ್ಲ, ನನ್ ಪೇಷಂಟ್ ಕರಿ ಅಂದಿದ್ದು. ಸಂತೆಲ್ ಈರುಳ್ಳಿ ಮಾರ್ಸಂಗ್ ಮಾಡ್ತಾವನಲ್ಲ. ಕಸ್ಟಮರ್ ಅಂದ್ರೆ ಪ್ರೀತಿ ಇರ್ಬೇಕಣ. ಪ್ರೀತಿ ಇಟ್ಟು ಕರಿಬೇಕು. ಪೇಷಂಟ್ ಅಂದ್ರೆ ಪ್ರೀತಿ ಇರ್ಬೇಕು. ಹಾಗೆ ಬದ್ಲೇ ಹೇಳೋದಲ್ವ ಇದ. ಹಲೋ, ಎಕ್ಸ್ಕ್ಯೂಸ್ ಮೀ ಮೇಡಮ್, ಐ ಲವ್ ಯು, ಪ್ಲೀಸ್ ಕಮ್ ಟು ಮೈ ಹಾಸ್ಪಿಟಲ್ ಅಂಡ್ ಆಪರೇಷನ್. ಓಕೆ ಅವ್ರ ಕಡೆಯಾ? ಮೇಡಮ್, ಓಕೆ ನೀವು ಕಂಪ್ಲೀಟ್ ಪ್ಲೀಸ್. ಅವ್ರನ್ನು ಕರಿ. ಮೇಡಮ್, ಪ್ರೀತಿ ಅಂದ್ರೆ ಅದಲ್ಲ. ಅವರು ಆರೋಗ್ಯ ಸರಿ ಇರಲ್ಲ, ಆರೋಗ್ಯ ಒಂದ್ ಸ್ವಲ್ಪ ನೋವಲ್ಲಿ ಇರ್ತಾರೆ. ನೋವು ಸಂಕಟ ಫೀಲಿಂಗ್ಸ್. ಮೇಡಮ್, ನಿಮ್ ಕಾಲ್ ಕಟ್ಕತ್ತೀರಿ, ಏನಾರ ಮಟ್ಟ ಬರ್ಸ್ಕ ಹಾಸ್ಪಿಟಲ್. ಏನ್ ಇವ್ರು ಸತ್ತೋಗ್ಯಾರ ಇಲ್ಲಿ ಅಂತ ಅಳ್ತಾವ್ನೆ. ಇವ್ರ ತಂದೆ ತಾಯಿ ತರ ಕಣ. ನಿಮ್ ಬಚ್ಚ ಹೇಳ್ಬೇಕಲ್ಲ ತಂದೆ ತಾಯಿ ಅಂತ. ನೋಡಿ ಈಗ ನಾ ಕರಿತೇನೆ. ತಂದೆ ಮುಚ್ಕೊಂಡಿದ್ರೆ ಸಾಕು, ಅವ್ರ ಪಾಡಿಗೆ ಅವ್ರು ಬರ್ತಾರೆ, ನಮ್ ಪಾಡಿ ನಾವು ಕೆಲಸ ಮಾಡಲ್ಲ. ಸರಿ, ಓಕೆನಾ? ನಿಧಾನ ಕಣಪ್ಪ. ಏನಾಯ್ತಪ್ಪ? ಹಾರ್ಟ್ ಅಟ್ಯಾಕ್ ಸರ್. ಹಾರ್ಟ್ ಅಟ್ಯಾಕ್? ಎಷ್ಟನೇ ಸತಿಯಪ್ಪ? 3ನೇ ಸಲ. 3ನೇ ಸರಿ? ಹೆಂಗ್ ಬಂತು? ಹಿಂಗೆ ನಡ್ಕೊಂಡ್ ಬಂತು ಸರ್. ಹಿಂಗೆ ಬಂತ? ನಿನ್ ಮಕ್ಕ ಡಾಕ್ಟ್ರೆ, ಹಾರ್ಟ್ ಅಟ್ಯಾಕ್ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ವಾ ಡಾಕ್ಟ್ರೆ? ಈ 8ರಿಂದ ನಿಮ್ಗೂ 8ಇಂದಾನೆ ಬಂತ? ಏನ್ ಟೆನ್ಷನ್ ಮಾಡ್ಕೋಬೇಡ ಕಣ. ಇಂತ ಹಾರ್ಟ್ ಅಟ್ಯಾಕ್ 1000 ನೋಡಿದೀವಿ. 5 ನಿಮಿಷದಲ್ಲಿ ಆಪರೇಷನ್ ಮಾಡಿ ಬಿಸಾಕ್ತೀನಿ. ಮಲ್ಕಲ್. ಟೆನ್ಷನ್ ಆಗ್ಬೇಡ. ಕತ್ರಿಕ ಬ್ರೋ. ಎಕ್ಸ್ಕ್ಯೂಸ್ ಮೀ ಡಾಕ್ಟ್ರೇ. ಯಾರು ನೀವು? ಸಕ್ಕತ್ತಾಗಿದ್ದಾಳೆ. ಜಗ್ಗಪ್ಪಂಗ್ ಒಂದ್ಸತಿ ಮುಸುಡಿ ತೋರಿಸಿದ್ರೆ ಲೈಫಲ್ಲಿ ಲವ್ ಮಾಡ್ತಿರ್ಲಿಲ್ಲ. ಏನು ಅಂದ್ರೆ ಏನೇ? ನಿಮ್ಗೊಂದ್ ವಿಷಯ ಗೊತ್ತಾ? ಏನ್ ಹೇಳು? ಆಕ್ಚುಲಿ ನ್ಯೂ ಇಯರ್ ಗೆ ಆಫರ್ ಬಿಟ್ಟಿದ್ದಾರಂತೆ. ಅದಕ್ಕೆ ನಾವಿಬ್ರು ಶಾಪಿಂಗ್ ಹೋಗಿ ಬರೋಣ ಬನ್ನಿ. ನಿಂಗ್ ತಲೆಗಿಲೆ ಕೆಟ್ಟಿದ್ದೇನೆ. ಹಾರ್ಟ್ ಆಪರೇಷನ್ ನಡೀತಾ ಇದೆ, ಶಾಪಿಂಗ್ ಮಾಡ್ತಾರೆ ಇವಾಗ ಯಾವನಾರ? ಅವನ ಹಾರ್ಟ್ ಅಲ್ಲಿ ಏನಿದೆ ಅಂತ ಗೊತ್ತು, ನನ್ನ ಹಾರ್ಟ್ ಅಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತಿಲ್ವಾ? ಸುಮ್ನೆ ಆಪರೇಷನ್ ಆಗಷ್ಟೊತ್ತಿಗೆ ಥಿಯೇಟ್ರಿಗೆಲ್ಲ ಬಂದು ಕಿರಿಕಿರಿ ಮಾಡ್ಬೇಡ. ಸುಮ್ನೆ ಒಳಗೊಂಟೋಗ್ಬಿಡು. ಬತ್ತಲ್ ತಡಿಯೋ. ಮಲಿಕ ನೀನು. ಏನು ಅಂದ್ರೆ ನಿಮ್ಗೆ ಪೇಷಂಟ್ ಇಂಪಾರ್ಟೆಂಟ್, ನಾನ್ ಇಂಪಾರ್ಟೆಂಟ್? ನೀನೇ ಇಂಪಾರ್ಟೆಂಟ್. ಏನೇ ಕಿರಿಕಿರಿ ಮಾಡ್ತಾ ಇದ್ಯಾ? ನಾನೇ ಇಂಪಾರ್ಟೆಂಟ್ ಆಗಿರ್ಬೇಕು ನಿಮ್ಗೆ. ಅದಕ್ಕೆ ಬನ್ನಿ ಶಾಪಿಂಗ್ ಹೋಗೋಣ. ನಿಮ್ ತಲೆಗಿಲೆ ಕೆಟ್ಟಿ ಆಪರೇಷನ್ ನಡೀತಿದೆ, ಶಾಪಿಂಗ್ ಯಾವನ್ ಬರ್ತಾನೆ? ಮಲ್ಲಿಕಾ ತಾತ ಕಣ್ರಿ. ಪೇಷಂಟ್ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದೆ, ನಿನ್ನ ಆಪರಿ ಬೆಂಕಿ. ಸಾವು ಬದುಕಿನ ನಡುವೆ ಹೋರಾಡ್ತಿದ್ರೆ ಈ ಕಾಂಪೌಂಡರ್ ಏನ್ ಕತ್ತೆ ಕಾಯ್ತಿರ್ತಾನ? ಅವ್ನ ಆಪರೇಷನ್ ಮಾಡ್ತಾನೆ, ನೀವು ಬನ್ನಿ. ನಾನೇ ಬರ್ತೀನಿ ರೀ. ಇದೇನ್ ಲಾರಿ ಅನ್ಕೊಂಡಿದ್ಯಾ? ಡ್ರೈವರ್ ಇಲ್ಲ ಅಂತ ಕ್ಲೀನರ್ ಬಸ್ ಓಡ್ಸಕ್ಕೆ ಹೋಗೆ. ನನಗೆ ಇವಾಗ ನೀವು ಶಾಪಿಂಗ್ ಬರ್ತೀರಾ ಅಷ್ಟೇ. ಶಾಪಿಂಗು ಬರಲ್ಲ, ಎಲ್ಲಿಗೂ ಬರಲ್ಲ. ಶಾಪಿಂಗ್ ಏನೇ ಶಾಪಿಂಗು? ಅಲ್ಲಿ ಆಪರೇಷನ್ ಆಗ್ತಾ ಇದೆ, ಶಾಪಿಂಗ್ ಅಂತ ಶಾಪಿಂಗು. ನನ್ನ ಹಾರ್ಟ್ ಹಾಕೋಕಿತ್ತೋಗದೆ. ಓ ಸಾರಿ ಕಣೋ. ಇವಳು ಹೆಂಗ್ ಮಾತಾಡ್ತಾಳ ನೋಡು, ಗೊತ್ತಾಗಲ್ವಾ ಆಪರೇಷನ್ ಮಾಡ್ತಾ ಇದ್ದೀನಿ. ಏನ್ ಜಾಸ್ತಿ ರಕ್ತ ಮಾಡಿಕೊಬಿಟ್ಟ. ಏನ್ ಮಾಡ್ತಾ ಇದ್ಲ ಸಾರ್? ಮಣ್ಣಾಗಿತ್ತಲ್ಲ, ತೊಳಿತಾ ಇದೆ, ಎಷ್ಟ್ ಬಿಟ್ರಲ್ಲ ಫೋರ್ಸ್ ಆಗಿ. ಇದೇನ್ ಕೋಳಿದು ಗುಂಡ್ಕಾಯಿ ಪಲ್ಯ ಮಾಡಿ ತಿನ್ಬೇಕು. ಮಣ್ಣಾದ್ರೆ ಮಣ್ಣಾಯ್ತು ತಬರ್ಲ. ಹಿಂಗ
ಏನೋ ಮಾಡ್ತಿದ್ಯಾ? ಅಲ್ಲ ಮಣ್ಣಾದ್ರೂ ಪರವಾಗಿಲ್ಲ ಅಂದ್ರೆ ಅದಕ್ಕೆ ಉತ್ತಾ ಇದೆ. ಸತ್ತೋಯ್ತಂತ ಬರ್ಲಾ? ಒಂದ್ ನಿಮಿಷ ಇರಿ. ತಾಳಿ. ನಿಂಗ ಆಯ್ತಾ? ಸರಿ ಸರಿ, ಕೊಡಿ ಕೊಡಿ ಕೊಡಿ. ಬನ್ನಿ 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 ಬನ್ನಿ. ಎಲ್ಲಿಗೆ? ಆಫರ್ ಹೋಗ್ಬಿಡುತ್ತೆ, ಬೇಗ ಬನ್ನಿ. ತುಗು ಸಾಯಿಸ್ಬಿಡ್ತೀನಿ ಇವಾಗ. ಹೋಗಿ ಒಳಗಡೆ. ಮೇಡಮ್ ನಿಮಗೆ ಸೀರೆ ಜಂಪರ್ ಬೇಕಾದ್ರೆ ನಾ ಕೊಡಿಸ್ತೀನಿ. ಒಂದು 10 ನಿಮಿಷ ಆಪರೇಷನ್ ಆಗೋರ್ಗು ವೇಟ್ ಮಾಡಿ. ಏಯ್ ಒಂದ್ ನಿಮಿಷ ಇರೇ, ಒಂದ್ ನಿಮಿಷ. ಇಷ್ಟುದ್ದ ಇಲ್ಲ, ಎಷ್ಟೇ ನಿಗ್ರಾಡ್ತೀಯಾ? ಅಪ್ಪ ನೀ ಸುಮ್ನೆ ಇರೋ. ಗೊತ್ತೀನಿರೇ ಮಂಜು. ಹೆಂಗ್ ಗೊತ್ತಾ ಡಾಕ್ಟ್ರೆ ಈ ಹೆಂಗಸ್ರು ಅಷ್ಟೆಲ್ಲ ಅವ್ರು ಏನ್ ಬೇಕು ಅದನ್ನ ಕೇಳ್ ತಗತ್ತಿದ್ರು. ಈಗ ಹಂಗಲ್ಲ, ಅವ್ರಿಗೆ ಏನ್ ಬೇಕು ಅದನ್ನ ಕೈ ಹಾಕಿ ಹಿಂಗ್ ಎಳಿತಾ ಇರ್ತಾರ ಕಣ. ಏನು ಹಾರ್ಟ್ ಆಪರೇಷನ್ ಬಿಟ್ಟು ಕರಳ ಕಿತ್ರಿ ಡಾಕ್ಟ್ರೆ. ಮಿಸ್ ಆಗಿ ಕೆಳ ಕಟ್ ಮಾಡ್ಬಿಟ್ಟಿದ್ದೀರಲ್ಲ. ಇದು ಒಳ್ಳೆ ಕಾಮಿಡಿ ಕಣ. ಏನಾರ ಮಾಡೋ ಜೊತೆಗೆ ಹೆಂಗಸ್ರು ಬಂದ್ಬಿಟ್ರೆ ಅದ್ ಏನ್ ಕಟ್ ಮಾಡ್ತೀವಿ ಅಂತಾನೆ ಗೊತ್ತಾಗಲ್ಲ. ಶಾಪಿಂಗ್ ಹೋಗೋಣ ಬನ್ರಿ. ಓ ಸಾರಿ ಕಣ. ಹಿಡ್ಕೊಳ್ಳ. ಅಯ್ಯೋ ಇಲ್ಲೇ ಇದು. ಅಲ್ಲಿ ಇಟ್ಕೊಂಡು ಇಲ್ಲೇನ್ ಮಾಡ್ತಾ ಇದೀರಾ? ಈ ಹೆಂಗಸ್ರು ಹೆಂಗೆ ಕಣ, ಏನ್ ಮಾಡಕ್ಕೂ ಬಿಡಲ್ಲ. ಮಧ್ಯೆ ನಂದೆಲ್ಲಿಡ್ಲಿ ಅಂತಾನೆ ಇರ್ತಾರೆ. ಏ ಕಾರ್ತಿಕ, ಏನೇ ನೀನ್ ಇವಾಗ ನನ್ನ ಜೊತೆ ಶಾಪಿಂಗ್ ಬರ್ತಿದ್ಯಾ ಕೊಡು. ಎಷ್ಟೊತ್ತಿ ಕರಿಬೇಕು ನನ್ ಏನ್ಲ ಚೆಕ್ಕಿಗೆ ಬರ್ತಿದ್ದೀರಿ ಅವಳಿಗೆ ಕಳ್ಸ್ತಿಗದ್ದು. ಕೊಳ್ಳಲ್ಲ ಮರ್ಯ. ನಾನ್ ಏನಾಗ ಅನ್ಕೊಂಬಿಟ್ಟೆ ಕಣು. ಡಾಕ್ಟ್ರೆ ಸಾರಿ ಕಣ. ಹಾಕ್ತೀನಿ ಒಂದ್ ನಿಮಿಷ ಹಿಡ್ಕ. ಏನು ಟೈಮ್ ಆಗ್ತಿದೆ, ಶಾಪಿಂಗ್ ಬಂದ್. ಏಯ್ ಶಾಪಿಂಗು ಅಂತ ಇರ್ತೀವಿ. ಒಳಗಡೆ ಹೋಗ್ತೇನೆ, ಬರಲ್ಲ ಕಣೆ. ಹೌದಾ? ಹೌದು. ಕಡೆ ಸತಿ ಕೇಳ್ತೇನೆ, ಬರ್ತೀರಾ ಇಲ್ವಾ? ಬರಲ್ಲ ಅಂದ್ರ ಮೇಲೆ ಬರಲ್ಲ. ಹೌದಾ? ಮಾಡ್ತೀನಿ ನೀರು. ಕೊಡ್ಲ ಇಲ್ಲಿ. ಅಯ್ಯೋ ಹೋಯ್ತವ್ರಲ್ಲ ಡಾಕ್ಟರ್ ಅವರು. ಈಗ ಅದ್ ಹೆಂಗ್ ಆಪರೇಟ್ ಮಾಡ್ತೀವೋ ನಾನು ನೋಡ್ತೀನಿ. ಏಯ್ ಯಾಕೆ ಲೈಟ್ ಯಾಕೆ ಆಫ್ ಮಾಡಿದ್ಯಾ? ಆಹಾ, ಮತ್ತೆ ನಿಮ್ಗೆ ನನಗಿಂತ ಪೇಷಂಟ್ ಇಂಪಾರ್ಟೆಂಟ್ ಆಗ್ಬಿಟ್ಟ ಅಲ್ಲ? ಅದೇಂಗ್ ಸಾಧಿಸ್ತೀರಾ ನಾನು ನೋಡ್ತೀನಿ. ಹೋಗಲೇ, ನಿನ್ ಲೈಟ್ ಇಲ್ಲ ಅಂದ್ರೆ ನನ್ಗೆ ಆಪರೇಷನ್ ಮಾಡಕ್ಕೆ ಬರಲ್ಲ ಅನ್ಕೊಂಡಿದ್ಯಾ? ಇಂತ 1000 ಆಪರೇಷನ್ ಮಾಡಿದೀನಿ ಕಣೆ. ಈಗ ನೋಡ್ತಾ ಇರು ಹೆಂಗ್ ಮಾಡ್ತೀನಿ ಅಂತ. ಇರೋ ಆಗುತ್ತೆ. ಅವ್ಳು ಲೈಟ್ ಇಲ್ಲ ಅಂದ್ರೆ ನನಗೆ ಆಪರೇಷನ್ ಮಾಡಕ್ಕಾಗಿಲ್ಲ. ಆಪರೇಷನ್ ಆಗಿದೆ, ಲೈಟ್ ಹಾಕೆ. ನನ್ಗೆ ಹೇಳಕ್ ಗೊತ್ತವಳೆ. ಏನ್ ಮಾಡಿದೀರಾ? ನಾನು ಹೇಗೆ ನನ್ಗೇನು ಮಾಡಕ್ಕೆ ಬರಲ್ಲ ಅನ್ಕೊಂಡು. ಡಾಕ್ಟ್ರೆ ನನಗ್ ಬಿಟ್ಟು ಅವನಿಗೆ ಕುಯ್ದಿದ್ದೀರ ಡಾಕ್ಟ್ರೆ. ಮಾಡಿದ್ಯಾಕೆ? ಮಗರೇ ಮುದ್ದೆ ಹೇಳಕ್ ಏನಾಗಿತ್ತು? ಬಾಯಿ ಪಟ್ಟ ತೊರ್ಬಿಟ್ಟು ಹೇಳೋದ್ರು ಎಲ್ಲಿಂದ ಹೇಳ. ಓ ಇದೊಳ್ಳೆ ದೊಡ್ಡ ಕತೆ ಆಯ್ತಲ್ಲ ಈಗ. ಶಾಪಿಂಗ್ ಬರ್ತೀರಾ? ಏನೇ ಚಾಪಿ, ಒಂದ್ ನಿಮಿಷ ಇರೋ. ಮಂಜು ಈಗ ಏನ್ ನಿಂದ್ ಇವನಿಗೆ ಹಾಕ್ಬಿಟ್ಟಿದೀನಾ? ಇದ್ರಲ್ಲಿ ನಿನ್ ಕರ್ಳು ಯಾವ್ದು ಗೊತ್ತಾಗ್ತಿಲ್ಲ ಡಾಕ್ಟ್ರೆ. ಏನ್ ನಿನ್ ಕರ್ಳು ನಿಂಗೆ ಗೊತ್ತಾಯ್ತಾ ಇಲ್ವಾ? ಇಲ್ಲ ಡಾಕ್ಟ್ರೆ. ನಿಮ್ಮ ಅಪ್ಪ ಗೊತ್ತಾ? ಗೊತ್ತು ಡಾಕ್ಟ್ರೆ. ನಿಮ್ಮ ಅಮ್ಮ ಗೊತ್ತು. ಮತ್ತ ಅವ್ರೆಲ್ಲ ಗೊತ್ತು, ಕರುಳೆ ಗೊತ್ತಿಲ್ಲ ಅಂತೀಯಲ್ಲಪ್ಪ. ಗೊತ್ತಾಗ್ತಿಲ್ಲ ಡಾಕ್ಟ್ರೆ, ನೀವೇ ನೋಡಿ ಹಾಕಿ ಡಾಕ್ಟ್ರೆ. ಒಂದ್ ಕೆಲ್ಸ ಮಾಡು, ಇವಳು ಅವಾಗ್ಲಿಂದ ಶಾಪಿಂಗು ಅಂತವಳೆ. ನಾನ್ ಹಿಂಗ್ ಹೋಗ್ಬತ್ತೀನಿ. ಆ ನಿಮ್ಮಿಬ್ರಲ್ಲಿ ಯಾರ್ ಕರುಳಿದು ಅಂತ ಡಿಸೈಡ್ ಮಾಡ್ಕೊ ಬನ್ನಿ. ಇವ್ರೆ ಇದ್ರಲ್ಲಿ ಕೆಟ್ಟ ಸ್ಮೆಲ್ ಯಾವ್ದು ಬರ್ತಾ ಇದೆ ನೋಡಿ. ಇದೇ ನಿಮ್ ಕಳ್ಳಂಗಾದ್ರೆ ಇದನ್ನ ನಂದಂಗಾದ್ರೆ. ಇರೋ ಒಂದ್ ನಿಮಿಷ ಇರೋ. ಬೇಡಪ್ಪ, ನಾನ್ ಬೇರೆ ಡಾಕ್ಟರ್ ಹತ್ರ ಈ ಕಳ್ಳ ಹಾಕಿಸ್ಕೊತೀನಿ. ನನ್ ಕೊಡು. ಇನ್ನೇನ್ ಮಗ ಡಾಕ್ಟ್ರು ಹಾಗೆ ಬಿಟ್ಟು ಟೊಮೆಟೊ ನಾನ್ ಕಳ್ಳ ನಾನೇ ಮಲ್ಕೋಬೇಕೀಗ. ಅಲ್ಲವು ನಮಸ್ಕಾರ ಸರ್. ನಮಸ್ಕಾರ. ಒಂದ್ ನಿಮಿಷ ಇಟ್ಕೊಳ್ಳಿ. 2 ಹೊಲ್ಗೆ ಹಾಕಿ. ಅಯ್ಯೋ ಬೇಡ ಬಿಡ್ರಿ. ಏನ್ರಿ ನಿಮ್ದು? ಅಲ್ಲವು ಎಲ್ಲವೋ ಅಲ್ಲವಾ? ಇರಿ ಒಂದ್ ನಿಮಿಷ. ಅಲ್ಲವೋ ಎಷ್ಟ್ ದಿನದಿಂದ? 3 ದಿವಸದಿಂದ. ಏನ್ ಹೆಸರು? ಶಂಕ್ರು. ನಮ್ಮ ಆಸ್ಪತ್ರೆ ನೇಮೆ. ನಮ್ಮ ಆಸ್ಪತ್ರೆ ನೇಮ್ ಇಟ್ಕೊಂಡಿರೋದಕ್ಕೆ ನಿಮ್ಗೆ 5% ಡಿಸ್ಕೌಂಟ್ ಕಟ್ಟಿ. ಹೋಗ್ ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಗೇನ್ರಿ? ನಮಸ್ಕಾರ ಸರ್. ನಮಸ್ಕಾರ.
ನಮಸ್ಕಾರ. ನಮಸ್ಕಾರ ಸರ್. ನಿಮ್ಗೆ ಪ್ರಾಬ್ಲಮ್? ನನ್ನ ಹೆಸರು ಶಂಕರು ಅಂತ. ನಿಮ್ಮ ಹೆಸರು ಶಂಕರ? ಅಯ್ಯೋ, ನಮ್ಮ ಆಸ್ಪತ್ರೆ ನೀವು ಇಟ್ಕೊಂಡ್ರದಕ್ಕೆ 5% ಡಿಸ್ಕೌಂಟ್. ರೋಗ ಏನು ಬೋಗ್ಲಿ. ಬೇಡ ಬೇಡ ಅಂದ್ರು ಬುಡ್ಡಿ ಮಕ್ಕಳಾಗ್ತವೆ ಸರ್. ಸರಿ, ಅಲ್ಲೋ ಕೂತ್ಕೊಳ್ಳಿ. ಡಾಕ್ಟರ್ ಬರ್ತಾರ? ಒಂದ್ ನಿಮಿಷ ಇದೆ, 2 ಹೊಲಿಗೆ ಹಾಕ್ಬಿಟ್ಟೋಗಿ. ನೀವೇ ಯಾಕೋ ಹೋಗಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಏನ್ ಪ್ರಾಬ್ಲಮ್ ನಿಮ್ದು? ನಮ್ದು ಬೇಡ ಬೇಡ ಅಂದ್ರು ಮಕ್ಕಳಾಗ್ತವೆ. ಇದನ್ನ ನನ್ ಮುಂದೆ ಹೇಳ್ಬೇಡ, ಹೋಗಿ ನಿನ್ ಹೆಂಡತಿ ಮುಂದೆ ಹೇಳು. ನಿಮ್ದೇನ್ ಪ್ರಾಬ್ಲಮ್? ಅಲ್ಲ ನಿಮ್ಗೆ ಎಲ್ಲೆಲ್ಲ ನೋವು ಬಿಡಿ. ಯಾಕಲ್ಲವ? ಲೆಗ್ ಪೀಸ್ ತಿಂದೆ ಹೋಟೆಲ್ ಅಲ್ಲಿ, ಅದಕ್ಕೆ ಅಲ್ಲಿ ನೋವು ಬಂದ್ಬಿಡ್ತು. ಎಲ್ಲಾರು ಲೆಗ್ ಪೀಸ್ ತಿಂದ್ರೆ ಎಲ್ಲ ಹೋಗ್ಬತ್ತದ. ನಾ ತಿಂದಿದ್ ನನ್ ಪ್ಲೇಟ್ ಇಂದ ಅಲ್ಲ, ಪಕ್ಕದಲ್ಲಿರೋ ಪ್ಲೇಟ್ ಇಂದ. ಅಲ್ಲ ಇದಕ್ಕೆಲ್ಲ ಬರಬರೇ. ಒಂದು ಚಿಕ್ಕ ಉಗುರು ಕಚ್ಚಿದ್ದಕ್ಕೆ ಎಲ್ರು ಸೇರಿಸಿ ಹೊಡೆದು ಬಿಟ್ರು ಬೇಡ. ಹೋಗಲೇ, ಚಿಕ್ಕ ಉಗುರು ಕಚ್ಚಿದಕ್ಕೆ ಯಾವನಾದ್ರೂ ಮೈ ತುಂಬ ಬರ ಬರ್ಸ್ಬೇಕಾಗ್ತೀನಿ. ಶಂಕ್ರು ಹ್ಞೂ ಸರ್. ಮಕ್ಕಳಾಗದೆ ಇರಂಗೆ ಆಪರೇಷನ್ ಆಗ್ಬೇಕು. ಓಕೆ ಓಕೆ ಓಕೆ. ಅಲ್ಲ ಇವನಿಗೆ ಏನಾಗಿದೆ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಮಕ್ಕಳಾಗ್ದಂಗೆ ಆಪರೇಷನ್ ಮಾಡಿಸ್ಕತ್ತವನಲ್ಲ. ಶಂಕರು ಅಂದ್ರೆ ನೀನೇನಪ್ಪ? ಹ್ಞೂ ಸರ್, ನಾನೇ ಸರ್. ಅಲ್ಲ ನಿಂಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಯೋಚನೆ ಮಾಡಿದ್ಯಾ? ಹ್ಞೂ ಸರ್. ಅಲ್ಲ ಕರೆಕ್ಟ್ ಆಗಿ ನಿರ್ಧಾರ ಮಾಡಿದ್ಯಾ? ಹ್ಞೂ ಸರ್. ಹ್ಞೂ ಸರ್. ಏನ್ ತೊಂದ್ರೆ ಇಲ್ಲ ತಾನೆ? ಏನಪ್ಪ ನಂಗೊಂದು ಅರ್ಥ ಆಯ್ತಾ ಇಲ್ಲ. ಅಲ್ಲಪ್ಪ ಇಷ್ಟು ಚಿಕ್ಕ ವಯಸ್ಸಲ್ಲೇ? ಹ್ಞೂ ಸರ್. ಅಲ್ಲ ಕಣ, ಒಂದ್ಸರಿ ತೆಗೆದ್ರೆ ಒಂದ್ಸರಿ ತೆಗೆದ್ರಿದ್ ಮತ್ ಬರಲ್ಲ. ಚಿಕ್ಕ ವಯಸ್ಸಲ್ಲಾಗಿದ್ರೆ ಮತ್ತೆ ಬರ್ತಿತ್ತು, ಇವಾಗ ದೊಡ್ಡನಾಗಿದ್ದೀನಲ್ಲ, ಬರಲ್ಲ. ನಾನ್ ಸರಿಯಾಗಿ ಯೋಚನೆ ಮಾಡಿ ಹೇಳ್ತಿದ್ದೀನಿ ಸರ್. ತೆಗಿರಿ. ಸರಿಯಾಗಿ ಯೋಚನೆ ಮಾಡಿ ಹೇಳ್ತಾ ಇದೀಯ, ತೆಗಿರಿ ಅಂತವ್ನೆ. ಹ್ಞೂ ಸರ್. ಅಲ್ಲ ಕಣ, ಏನ್ ಪ್ರಾಬ್ಲಮ್ ಅಂತ ತೆಗಿಸ್ತಾ ಇದೀಯಾ? ಸರ್, ಮುಟ್ಟಿದ್ರೆ ನೋವಾಗುತ್ತೆ ಸರ್. ಈಗ ನಿನ್ಗೆ ಆಪರೇಷನ್ ಮಾಡ್ಲೇಬೇಕು ಸರ್. ಇಷ್ಟು ಚಿಕ್ಕ ವಿಷಯಕ್ಕೆ ಆಪರೇಷನ್ ಸರ್? ಚಿಕ್ಕ ಹಾವು ಹೊಡಿಯಕ್ಕೆ ಇಷ್ಟು ದೊಡ್ಡ ದೊಣ್ಣೆ ತಗೊಳಲ್ವಾ? ಕರೆಕ್ಟ್ 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 ತಾನೆ? ಹ್ಞೂ ಸರ್. ಅಲ್ಲ ಸರ್, ಆಪರೇಷನ್ ಮಾಡ್ದೇನೆ ಟ್ಯಾಬ್ಲೆಟ್ ಕೊಟ್ಟು ಚೂರ್ 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 ನೋವು ಕಡಿಮೆ ಮಾಡಕ್ಕ ಅಲ್ವಾ? ಚೂರ್ 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 ಕಡಿಮೆ ಮಾಡಕ್ಕಿದೇನ್ ಕಟ್ಟಿಂಗ್ ಶಾಪ್ ಅನ್ಕೊಂಡಿದೇನಪ್ಪ? ಒಂದೇ ಸರಿ ಕಟ್ ಮಾಡಿ ಬಿಸಾಕದತ್ಲೆಗೆ. ಅಲ್ಲ ಸರ್, ಕಟ್ ಮಾಡಿ ಬಿಸಾಕ್ಬಿಟ್ರೆ ಆಮೇಲೆ ನೋಡೋರ್ಗೆಲ್ಲ ಚಂದ ಕಾಣಿಸ್ತೀನ? ಆಕ್ಚುಲಿ ನಿಂಗೆ ಅದಿಲ್ಲ ಅಂದ್ರೇನೆ ಚಂದ ಕಾಣಿಸ್ತೀಯ ಕಣ. ನಾನು ಆಕ್ಚುಲಿ ನೋಡೋಕೆ ಚಂದನೇ ಇದೀನಿ. ಅಲ್ಲಿ ಇದ್ರು ಚೆನ್ನಾಗಿ ಕಾಣಿಸ್ತೀನಿ, ಅಲ್ಲಿ ಇಲ್ಲ ಅಂದ್ರೂ ಚೆನ್ನಾಗಿ ಕಾಣಿಸ್ತೀನಿ. ಇವನಿಗೆ ಹೊಟ್ಟೆ ಕಿಚ್ಚ ಅಷ್ಟೇ. ಅಲ್ರಿ ಸರ್, ಇವಾಗ ನಾನು ಒಂದ್ ಸ್ವಲ್ಪ ಡೀಟೇಲ್ಸ್ ಬೇಕು ನಿಮ್ಗೆ. ಹೇಳಿ ಸರ್. ಆಪರೇಷನ್ ಮಾಡಕ್ಕಿಂತ ಮುಂಚೆ. ಹ್ಞೂ ಸರ್, ಕೇಳಿ ಸರ್. ನಿನ್ನೆ ರಾತ್ರಿ ಏನ್ ತಿಂದ್ರಿ? ನುಗ್ಗೆಕಾಯಿ ಸರ್. ಅಲ್ಲ ಡಾಕ್ಟರ್, ಇವಾಗ ಕ್ಲಿಪ್ ಹಾಕ್ತಾರಲ್ಲ, ಕ್ಲಿಪ್ ಹಾಕಕ್ಕಾಗಲ್ವಾ? ಯಾವನಾರ ಅಲ್ಲಿ ಕ್ಲಿಪ್ ಹಾಕ್ತಾನ? ಯಾವನಾರ ಕ್ಲಿಪ್ ಹಾಕ್ತಾನ? ಅಲ್ಲ ಸರ್, ಇವಾಗ ಆರ್ಟ್ ಎಕ್ಸ್ಚೇಂಜ್ ಮಾಡ್ತಾರೆ ಗೊತ್ತಾ, ಹಂಗೆ ಬೇರೆಯವ್ರ ತಂದು ನನಗೆ ಹಾಕಕ್ಕಲ್ವಾ? ಆಕಾಶ ಹೊಡ್ಬಿಡ್ತೀನಿ. ಯಾವನಾರ ಬೇರೆ ಒಂದ್ ಹಾಕಂತ ನಾನು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಲ್ಲ ಸರ್, ಇವಾಗ ಸಿಮೆಂಟ್ ಇಂದ ಆದ್ರೂ ಏನಾದ್ರು ಸಿಮೆಂಟ್ ಇಂದ ಹಾಕೋಕ್ ನೀನೇನ್ ಸ್ಟ್ಯಾಚು ಅನ್ಕೊಂಡಿದ್ಯೇನೋ? ಅಲ್ಲ ಏನಂತವ್ರಿ ಡಾಕ್ಟರ್, ಏನ್ ತಿಳಿತಾನೆ ಇಲ್ಲ. ಅಲ್ಲ ಡಾಕ್ಟರ್, ಯಾವ್ದಕ್ಕೂ ಕನ್ಫ್ಯೂಷನ್ ಇದಾರೆ ಅನ್ಸುತ್ತೆ. ಯಾವ್ದಕ್ಕೊಂದ್ಸರಿ ತೋರಿಸ್ಬಿಡ್ಲಾ? ಏನ್ ನಾಚಿಕೆ ಮನೆ ಮಾಡಿದ್ವಲ್ವ ನಿನ್ಗೆ? ಅಲ್ಲ ಸರ್, ನಿನ್ನೆ ನರ್ಸಿಗೆ ತೋರಿಸ್ತೀವಿ, ಅವ್ರಿಗೆ ತೋರ್ಸಂದ್ರು. ಬೇರೆ ತೋರ್ಸ್ ಬಂದವನಂತಲ್ಲಪ್ಪ. ನಿನ್ ಜನ್ಮಕ್ಕೆ ಬೆಂಕಿ ಹಾಕ. ಅಲ್ಲ ಸರ್, ನರ್ಸಿಗೆ ತೋರಿಸಿದ್ರೆ ಪ್ರಾಬ್ಲಮ್. ನರ್ಸಿಗೆ ತೋರ್ಸ್ಬಾರ್ದು, ಡಾಕ್ಟರ್ ಹತ್ರನೇ ಬರ್ಬೇಕು. ಅವ್ರು ನಿಮ್ಗೆ ತೋರ್ಸು ಅಂದ್ರು. ಕರೆಕ್ಟ್ ಆಗಿ ಹೇಳಿದಾರ್ ಬಿಡು. ಸರಿ, ಯಾವ್ದಕ್ಕೂ ಒಂದ್ಸರಿ ಗ್ರಿಪ್ ಸಿಗುತ್ತೆ ನಿಮ್ಗೆ, ನೋಡ್ಬಿಡಿ. ಏನ್ ಗ್ರಿಪ್? ಏನ್ ಮಾತಾಡ್ತಾನೆ ಮೇಡಮ್? ಅದ್ನ ಗ್ರಿಪ್ ಸಿಗತ್ ನಾನೇನ್ ಹಗ್ಗ ಇಟ್ಕೊಂಡ್ ಮೇಲೆ ಹತ್ಬೇಕಾ? ಗ್ರಿಪ್ಪು ಬೇಡ ಗಿಪ್ಪು ಬೇಡ, ಬಾ ಕಟ್ ಮಾಡ್ತೀನಿ. ಸರ್, ಇಲ್ಲ ಮಾಡಿ. ಇದನ್ನೆಲ್ಲ ಜನ ನೋಡಿ ನಗ್ತು ಉರ್ಕಣು. ಇಲ್ಲಿ ಕಟ್ ಮಾಡಕ್ಕಲ್ಲ, ಬಾ ಒಳಗೆ. ಹೌದು, ಇಲ್ಲ ಮಾಡಿ. ಏನಾಗಿದೆ? ಬಾರೋ ಒಳಗೆ. ಅಯ್ಯಪ್ಪ, ನಾನೇನೋ ಚಿಕ್ಕ ಹುಡುಗ ಅನ್ಕೊಬಿಟ್ಟಿದ್ದೆ, ದೊಡ್ಡ ಬಿಟ್ಟವನೆ. ಏನೋ ತೆಗೆದ್ರಿ, ಏನೋ ತೆಗ್ದಿದ್ಯಲ್ಲ. ಪಾಪ ನೋವಲ್ಲಿ ಒದ್ದಾಡ್ತಾವ. ಒಂದ್ ಇಂಜೆಕ್ಷನ್ ಹಾಕಿದ್ರೆ ಸರಿ ಆಯ್ತಾನೆ. ಏನಾಗಲ್ಲ ಕಣವ. ಇದು ಒಂದ್ ಇಂಜೆಕ್ಷನ್ ಹಾಕ್ತೀನಿ, ಒಂದ್ 5 ನಿಮಿಷ ಮಲ್ಕೋ. ಓಕೆ, ಬಿಡ. ನೆಕ್ಸ್ಟ್ ಪೇಷಂಟ್ ಯಾರಪ್ಪ? ಓ, ಇವನು ಶಂಕ್ರುನೇ.
ಓ ಹಲ್ಲಿಂದು ಪ್ರಾಬ್ಲಮ್ ಇವನಿಗೆ, ಹಲ್ಲ ಆಪರೇಷನ್ ಆಗ್ಬೇಕಂತೆ. ಏ ಶಂಕ್ರು, ಬಂದೆ ಸರ್. ಸರ್ ನಮಸ್ತೆ, ನನ್ನ ಹೆಸರು ಶಂಕರು ಅಂತ ಸರ್. ಓಕೆ 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 ಓಕೆ. ಇದು ನಿಮ್ಗೆ ಯಾವಾಗಿಂದ ಇದೆ? ಚಿಕ್ಕ ವಯಸ್ಸಿಂದ ಇದೆ. ಎಲ್ಲರಿಗೂ ಹುಟ್ಟಿ 2 ವರ್ಷಕ್ಕೆ ಬರ್ತದೆ, ಇವನಿಗೆ ಚಿಕ್ಕ ವಯಸ್ಸಲ್ಲಿ ಐತಂತಲ್ಲ. ಇದು ಇದಕ್ಕೆ ಆಪರೇಷನ್ ಮಾಡ್ಬೇಕು. ಮಾಡಿ ಸರ್. ಪರವಾಗಿಲ್ಲಲ್ಲ, ಅದಕ್ಕೆಲ್ಲ ಬಂದಿದ್ದು. ಸರಿ ನಿಮ್ಗೆ ಕ್ಲಿಪ್ ಗಿಪ್ ಏನಾದ್ರು ಬೇಕಾ? ಹೋಟೆಲ್ ಹೊಡಿತೀನಿ. ಬೇಡ ಸರ್. ಚೀಪ್ ಅಂಡ್ ಬೆಸ್ಟಿಂಗ್ ಮಾಡಿಸ್ಕೊಡ್ತೀನಿ. ಈ ಸಿಮೆಂಟ್ ಇನ್ನೇನ? ಬೇಡ ಬೇಡ ಅಂತ ತಿರ್ಗ ಅದಕ್ಕೆ ಬಂದಿರ್ತೀರ ಸಿಮೆಂಟ್ಗೆ ಮೇಡ. ಈ ವಯಸ್ಸಲ್ಲಿ ಏನು ಬೇಡ ಅಂತ ಅಲ್ರಿ, ಏನ್ ಪ್ರಾಬ್ಲಮ್ ಆಗಲ್ಲ, ಸಿಮೆಂಟ್ ಇಂದು ಚೆನ್ನಾಗಿ. ಬೇಡ ಕಣ. ಅಯ್ಯೋ ಇವ್ನ್ಗೆ ಹೇಳಿದ್ರೆ ಅರ್ಥ ಆಗ್ತಲ್ಲ. ಬೇಡ ಸರ್. ಸರಿ ಕೂತ್ಕೊಳ್ಳಿ, ತೆಗಿತೀನಿ. ಇಲ್ಲ ಒಳಕ್ ನಡಿ. ಅಲ್ಲ ಇಲ್ಲೇ ತೆಗಿತೀನಿ. ಬೇಡ ಸರ್, ಒಳಕ್ ನಡಿ. ಏ ಒಳಗ್ ತೆಗಿಯಕ್ಕೇನು? ಹೇಳದ ಅರ್ಥ ಮಾಡ್ಕೋ. ಅಲ್ಲಪ್ಪ ಒಳಗೆ ಬೇರೆ ಹೇಳದ್ ನಿಂಗೆ ಅರ್ಥ. ನೀವೊಂದ್ಸತಿ ಕ್ಲಿಪ್ಪು ಗಿಪ್ಪು ಯೋಚನೆ ಏನು ಬೇಡಪ್ಪ, ಡಿಸೈಡ್ ಮಾಡ್ಕೊಂಡೆ ಬಂದಿದ್ದೀನಿ. ಇನ್ ಲೈಫಲ್ಲಿ ಯಾವತ್ತೂ ಬೇಡ. ಬೇಡ. ಏನ್ ಡಿಸೈಡ್ ಮಾಡ್ಕೊಂಡೆ ಏನೋ. ಈಗಿನ ಕಾಲ ಮುದುಕರೇ ಹಾಕ್ಸ್ಕೊಳಕ್ ಬರ್ತಾರೆ, ಇವ್ನು ಏನು ಬೇಡ ಅಂತಾನೆ. ನಾನೇನ್ ಹೇಳ್ತೆ ನೀನೇನ್ ಮಾಡಿದ್ಯಾ? ಅಲ್ಲಿ ತೆಗ್ದಿದ್ದೀನಪ್ಪ. ಅಲ್ಲಲ್ಲ ಕಣ. ಯಾರು ಇದೆಲ್ಲ ಹೇಳ್ತೆ. ಯಾಕೋ ನನಗೂ ಹಂಗೆ ಮಾಡವ್ನೆ. ಏನೋ ತೆಗಿಯಂದ್ರು ಏನೋ ತೆಗ್ದವ್ನೆ. ಇದೇಕೋ ಶಂಕರು. ಯಾಕೆ ಹೊಡ್ತಿದ್ರ ಅವನ್ನ? ಯಾಕೆ ಹೊಡಿತಾರೆ ಅಂದ್ರೆ ನಮಗ್ ಗೊತ್ತು, ನಿನಗೇನು ಗೊತ್ತು? ಅವ್ನ್ ಡಾಕ್ಟರ್ ಕಟ್ಟಿದ್ದೀರಾ? ಮತ್ತೆ ಅವ್ನ್ ಫಸ್ಟ್ ಆಫ್ ಆಲ್ ಡಾಕ್ಟರ್ ಅಲ್ಲ ಕಡ್ರೋ. ಅವನು ಹಾಸ್ಪಿಟಲ್ ಮುಂದೆ ಹೋದ್ರೆ ಡಾಕ್ಟರ್ ಆಗ್ತಾನೆ, ಕೋರ್ಟ್ ಮುಂದೆ ಹೋದ್ರೆ ಲಾಯರ್ ಆಗ್ತಾನೆ, ಪೊಲೀಸ್ ಸ್ಟೇಷನ್ ಮುಂದೆ ಹೋದ್ರೆ ಇನ್ಸ್ಪೆಕ್ಟರ್ ಆಗ್ತಾನೆ ಕಣ್ರೋ. ನಾನು ಅವಾಗಿಂದ ಅವನ್ನ ತಡಿಬೇಕು ಅಂತ ಶಾಪಿಂಗ್ ಬನ್ನಿ ಅಂದ್ರೆ ಇಲ್ಲೇ ಬಂದ್ ಸಾಯ್ತಾನ. ಅಲ್ಲ ಕಣಮ್ಮ, ನಿನ್ ಮುಂದೆ ಬಂದ್ರೆ ನಿನ್ ಗಂಡ ಆಗಿರ್ತಾನ. ನನ್ ಮುಂದೆ ಬಂದ್ರೆ ನನ್ ಗಂಡಾಗೆ ಇರ್ತಾನೆ. ನಿನ್ ಹೆಂಡತಿ ಮುಂದೆ ಬಂದ್ರೆ ಮಿತ್ರ ಆಗಿರ್ತಾನೆ ಅಂತ ಹೇಳಕ್ ಬಂದೆ ಕಣ. ಎಕ್ಸಲೆಂಟ್ ಎಕ್ಸಲೆಂಟ್, ಸೂಪರ್ ಆಗಿ ಮಾಡಿದ್ರಿ. ಪಟೇಲ್, ನಿನ್ ಬಾಡಿ ಲ್ಯಾಂಗ್ವೇಜ್ ಅಂತೂ ಸೂಪರ್ ಆಗಿತ್ತು. ನಿಂದು ಪಂಚ್ ಟು ಪಂಚು ವೆರಿ ಸಾಕದಾಗಿತ್ತು. ನಿನ್ನ ಎಕ್ಸ್ಪ್ರೆಷನ್ ಇತ್ತಲ್ಲ ಒಳಗಡೆ ಕರ್ಕೊಂಡು ಹೋದಾಗ, ಅದಂತೂ ಅಲ್ಟಿಮೇಟ್. ಒಟ್ನಲ್ಲಿ ಹೈಲೈಟ್ ಆಫ್ ದಿ ಸ್ಕಿಟ್ ಕಾರ್ತಿಕ್. ಜಡ್ಜಸ್ ಮುಂದಿದ್ದೀನಲ್ಲ, ಜಡ್ಜ್ ಆಗಿದ್ದೀನಪ್ಪ. ಅಲ್ಲ, ಈಗ ಆಂಕರ್ ಪಕ್ಕ ನಿಂತಿದ್ದೀರಲ್ಲ, ಇವಾಗ ಏನಾದ್ರು ಚೇಂಜಸ್ ಇದೆಯಾ? ಇದೆ. ಹೇಳಿ, ಕೇಳ್ಬಿಡಿ ನೀವೇ. ಗುರು ಸರ್, ಈ ನಮ್ಮ ಸ್ಕಿಟ್ ಹೆಂಗಿತ್ತು? ಮಂಜ, ಕರಳೆಲ್ಲ ಇದ್ದ ಜಾಗದಲ್ಲಿ ಇದೆಯಾ? ಇದೆ ಸರ್. ಇಟ್ ವಾಸ್ ಡೆಫಿನೆಟ್ಲಿ ಎಂಟರ್ಟೈನಿಂಗ್. ಒಂದಷ್ಟು ಎಂಟರ್ಟೈನಿಂಗ್ ಇತ್ತು, ಬಟ್ ಸ್ವಲ್ಪ ಹಾಚ್ ಪಾಚ್ ಆಯ್ತು. ಎಷ್ಟು ಕಷ್ಟಪಟ್ಲು ಪಾಪ ನಮ್ಮ ಸುಶು ಆಪರೇಷನ್ ತಪ್ಸಕ್ಕೆ, ಬಟ್ ಅವಳ ಕೈಯಲ್ಲಿ ಆಗಿಲ್ಲ. ಸೊ ಡೆಫಿನೆಟ್ಲಿ ಐ ಥಿಂಕ್ ಎವ್ರಿಬಡಿ ಹ್ಯಾಡ್ ಫನ್. ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಥ್ಯಾಂಕ್ ಯು ಗುರುಜಿ. ರಚ್ಚಿ, ಯಾರು ಎಂಜಾಯ್ ಮಾಡಿದ್ರೆ ಬಿಟ್ರು, ನಮ್ಮ ಲ್ಯಾಗ್ ಅಂತೂ ಬರ್ತಾನೆ ಎಂಜಾಯ್ ಮಾಡ್ಕೊಂಡ್ ಬಂದ. ಲ್ಯಾಗು ಕ್ಯಾರೆಕ್ಟರ್ಗೆ ಹೋಗಿ ಅಂತಾನೆ. ಪ್ರಾಬಬ್ಲಿ ಎಂಟರ್ಟೈನ್ಮೆಂಟ್ ವೈಸ್ ಖಂಡಿತವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. And all the best. Thank you so much, Rachi. Guys, all the best. ಅಪ್ಪ ಅಮ್ಮ ಮಕ್ಕಳು ತುಂಬಿದ ಕುಟುಂಬ ಇದ್ದಾಗ ನಮ್ಮ ಸಂಸಾರ ಆನಂದ ಸಾಗರ ಅಂತ ಹಾಡ್ಬೇಕು ಅನ್ಸತ್ತೆ. ಅದ್ ಬಿಟ್ಟು ಫ್ಯಾಮಿಲಿನಲ್ಲಿರೋ ಒಬ್ಬೊಬ್ರು ಒಂದೊಂಥರ ಆಡಿದ್ರೆ ಹೊರಗಡೆಯಿಂದ ಬಂದಿರೋರು ಅಡ್ವಾಂಟೇಜ್ ತಗೊಳ್ದೇ ಇರ್ತಾರ. ಸರ್, ನಮ್ದು ತುಂಬಾ ಡೀಸೆಂಟ್ ಫ್ಯಾಮಿಲಿ ಸರ್. ಇವಳೇ ಸರ್ ನನ್ನ ಹೆಂಡತಿ. ಎಲ್ರಿಗೂ ನಿದ್ದೆಲೆದ್ದು ಓಡಾಡೋ ಕಾಯಿಲೆ ಇದ್ರೆ ಇವಳಿಗೆ ನಿದ್ದೆಲೆದ್ದು ಯಾಕೆ ಮಾಡೋ ಕಾಯಿಲೆ ಇದೆ ಸರ್. ಚಿನ್ನ, ಒರೆ
ಕುಕ್ಕ ನಾನು ಅದಲ್ಲವ ಫಸ್ಟ್ ನೈಟ್ ನೀ ತೊಕ್ಕಾದ್ರ ನೀನು ಹೋಗಿ ಆ ಡಾನ್ಸರ್ನ ಒಳಗೆ ಕಳ್ಸು. ಏನ್ ಮಾಡ್ಲಿ ಏನ್ ಮಾಡ್ಲಿ? Jum ta jum targada jum ta jum targada jum ta jum ta kita ta. ಅಬ್ಬಾ ಉಸ್ಸಪ್ಪ 20 ವರ್ಷದ ಹಿಂದೆ ಇದೇ ರಾರಾ ಪರ್ಫಾರ್ಮೆನ್ಸ್ ಮಾಡಿದ್ದೆ ಸರ್. ಈ ರಾರಾ ಪರ್ಫಾರ್ಮೆನ್ಸ್ ಮಾಡಿದ್ಕೆ ಸಿಕ್ಕ ಪ್ರತಿಫಲ ಏನು ಗೊತ್ತಾ ಸರ್? ನೀವೇ ನೋಡಿ. ಓಡಿ 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 ಹಿಂದೆ 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 ಓಡಿ 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 ಮುಂದೆ 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 ಓಡಿ 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 ಓಡಿ. ಅಯ್ಯಚ್ಚೆ ನಾಯಿ, ನನ್ನನ್ನು ಯಾಕೋ ಶೂಟ್ ಮಾಡ್ದೆ? ಸತ್ತ ಸತ್ತ ಸತ್ತ. ಸರ್, ನಮ್ ಕಾಲದಲ್ಲಿ ಗಾಂಧೀಜಿ, ನೇತಾಜಿ, ಸುಭಾಷ್ಜಿ ಅಂತ ಇದ್ರೆ ಈಗ 3G 4G ಗಬ್ಜಿ ಅಂತಿದಾವೆ ಹುಡುಗರು. ಅದು ಬಿಡ್ರಿ, ಇವ್ರು 2ನೇ ಸಲ ರಾರಾ ಸರಸಕುರಾರ ಅಂತ ಪರ್ಫಾರ್ಮೆನ್ಸ್ ಮಾಡಿದಾಗ ಸಿಕ್ಕಿದ ಪ್ರತಿಫಲ ಹೇಳು. As Sachin Tendulkar was born in 1973, he was a cricket player known as God of Cricket. ಹೆಣ್ಣು ಹೆತ್ತ ತಂದೆ ತಾಯಿಗೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೆಣ್ಮಕ್ಳು ಬಂದ್ ಕೂಡಲೇ ಓದ್ತಾ ಇದ್ದಾರೆ ಅಂದ್ರೆ ಬುಕ್ ಅಲ್ಲಿ ಮೊಬೈಲ್ ಇದೆ ಅಂತ ಅರ್ಥ. ನೋಡಿ ಏನಮ್ಮ ಇದು? ಪಪ್ಪ ಎಕ್ಸಾಮಿಗೆ ಡೌಟ್ ಇತ್ತು, ಅದಕ್ಕೆ ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೊತಿದ್ದೆ. ಓಹೋ, ಸಚಿನ್ಗೆ ಫೋನ್ ಮಾಡ್ಬಿಟ್ಟಿದ್ದೆ ನೀನು? ನಂದೀಶನ್ಗೆ. ಅವನಿಗೆ ತುಂಬಾ ಎಕ್ಸ್ಪೀರಿಯನ್ಸ್. ಕೇಳು ಕೇಳು. ನಿನಗೆ ಏನೇ ಡೌಟ್ ಇದ್ರು ನನ್ನ ಕೇಳ್ಬೇಕು. ಹೌದಾ? ಹಂಗಿದ್ರೆ ಮನುಷ್ಯ ಜನ್ಮ ಹೆಂಗೆ ಸೃಷ್ಟಿ ಆಯ್ತು? ನೋಡಮ್ಮ, ಆ ದೇವ್ರು 2 ಗೊಂಬೆ ಸೃಷ್ಟಿ ಮಾಡಿದಂತೆ, ಅವಕ್ಕೆ ಜೀವ ಕೊಟ್ಟನಂತೆ. ಅವ್ರಿ ಮಕ್ಕಳಾಗಿನೇ ಈ ಮಾನವ ಜನ್ಮ ಸೃಷ್ಟಿಯಾಗಿದ್ದು. ಅಮ್ಮ ನೀನೇನ್ ಹೇಳ್ತೀಯ? ಅವ್ರು ಹೇಳಿದ ಕತೆ ಕಣಮ್ಮ. ಮೊದ್ಲು ಕೋತಿ ಬಂತು, ಅದಾದ್ಮೇಲೆ ಮನುಷ್ಯ ಬಂದಿದ್ದು. ಅಪ್ಪ ನೀವ್ ನೋಡಿದ್ರೆ ಬೊಂಬೆಗಳಿಂದ ಅಂತೀರಾ, ಅಮ್ಮ ನೋಡಿದ್ರೆ ಕೋತಿಗಳಿಂದ ಅಂತಾರೆ. ಯಾವ್ದಪ್ಪ? ಓ, ನನ್ನ ಫ್ಯಾಮಿಲಿ ಬಗ್ಗೆ ನಾನು ಹೇಳಿದೆ, ಅವ್ರ ಫ್ಯಾಮಿಲಿ ಬಗ್ಗೆ ಅವ್ಳು ಹೇಳಿದಳು ಅಷ್ಟೇ. ನಾನ್ ಹೇಳಿದ್ದು ನಿಮ್ಮ ಅಪ್ಪನ ಫ್ಯಾಮಿಲಿ ಬಗ್ಗೆ. ನೀನ್ ಕೂತ್ಕೊಂಡು ಓದ್ಕೊ. ನನ್ನ ಮೊಬೈಲ್ಗಿಂತ ಪೌಚ ಚೆನ್ನಾಗಿದೆ. ಏನಿಲ್ಲ. ಏನು ಕೆಲಸದೊಳ್ ಹಂಗ್ ಗುರಾಯಿಸ್ತಾ ಇದ್ದೀರಾ? ನನಗೇನ್ ಕಮ್ಮಿ ಆಗಿದೆ? ವಯಸ್ಸು ಬಿಟ್ರೆ ಎಲ್ಲ ಕಮ್ಮಿನೇ. ಸೂಪರ್, ಹೊಡಿ ಹೊಡಿ, ಶೂಟ್ ಶೂಟ್. ಸುಮ್ನೆ ಕುತ್ಕೊಳ್ಳೋ. ಯಾವಾಗ್ಲೂ ಇದ್ದಿದ್ದೆ ನಿಮ್ದು. ಅಮ್ಮ ಅವರೇ, ಎಲ್ಲರದು ಊಟ ಆಯ್ತು, ಹಾಸಿಗೆ ರೆಡಿ ಮಾಡಿವ್ನಿ, ಮನಿ ಕಳಿ. ಇದಕ್ಕೆ ಸಾರಿ ಇವಳು ಅಂದ್ರೆ ನನಗೆ ಇಷ್ಟ ಆಗೋದು. ಹಾಸಿಗೆ ತಿಂಬೆ ಎಲ್ಲ ಇವಳೇ ರೆಡಿ ಮಾಡಿಬಿಡ್ತಾರೆ. ಸರ್, ಹುಡುಗಿರು ಒಂದ್ ಆಂಗಲ್ ಇಂದ ಸೂಪರ್ ಆಗಿದ್ರೆ ಇವಳು ಎಲ್ಲಾ ಆಂಗಲ್ ಇಂದ ಸೂಪರ್.
ಈ ಲವ್ವರ್ಸ್ಗಳ ಕಷ್ಟನ ಯಾರು ಕೇಳಂಗೆ ಇಲ್ಲ. ಲವ್ ಮಾಡಕ್ ಮುಂಚೆನೂ ಕಷ್ಟ ಪಡ್ತೀವಿ, ಲವ್ ಮಾಡಿದ್ಮೇಲೂ ಕಷ್ಟ ಪಡ್ತೀವಿ, ಮದುವೆ ಆದ್ಮೇಲೂ ಕಷ್ಟ ಪಡ್ತಾನೆ ಇರ್ತೀವಿ. ಗುರು ಸರ್, ನಿಮ್ಮ ಕೂದಲನ್ನ ಸ್ಟ್ರೈಟಿಂಗ್ ಮಾಡಿಸೋದು ಎಷ್ಟು ಕಷ್ಟನೋ, ರಾತ್ರಿ ಹೊತ್ತು ಹುಡುಗಿನ ಮೀಟ್ ಮಾಡೋದು ಅಷ್ಟೇ ಕಷ್ಟ. ನಮ್ ಹುಡುಗಿಯಲ್ಲಿದ್ದಾಳೆ ನೋಡ್ತೀನಿ. ಮುಖ ಯಾವ ಕಡೆ ಇದೆ? ಗುರು ಸರ್, ಮುಟ್ತಾ ಇದ್ದೀನಿ. ಐ ಆಮ್ ಆಲ್ರೆಡಿ ಬೆತ್ತಳಿಸಿನ. ನಿಮ್ಮ ಅಣ್ಣನ್ ಚೆನ್ನಾಗಿ ನೋಡ್ಕೊಳ್ರು. ಇವಾಗಷ್ಟೇ ನಿನ್ನ ನೆನ್ಸ್ಕೊಂಡು ನಿದ್ದೆ ಮಾಡ್ತಾ ಇದ್ದೆ. ನಾನೊಂಥರ ಟ್ರೈನ್ ಇದ್ದಂಗೆ, ನೀನೊಂಥರ ಟ್ರ್ಯಾಕ್ ಇದ್ದಂಗೆ, ಇಬ್ರು ಸೇರ್ಕೊಂಡು ಚಿಕ್ಕ ಬುಕ್ಕು ಆಟ ಆಡೋಣವಾ? ಬಾಚಿನ ಮದ್ವೆ ಆಗ್ಬಿಡೋಣ. ಜಸ್ಟ್ ಮಿಸ್ಸು. ತಗೊಳಕೊಂಡಿದ್ರೆ ಏನ್ ಮಾಡ್ತಿದ್ಲೋ ಏನೋ. ನಮ್ ಹುಡುಗಿ ಯಾವ ಕಡೆ ಇದ್ದಾಳೆ ನೋಡ್ತೀನಿ. ಕರಡಿ ಅಲ್ಲ, ರಜಿನಿ. ನೀನ್ ಯಾಕೋ ಬಂದೆ? ಇನ್ಯಾರು ಬರ್ಬೇಕಿತ್ತು? ಇಷ್ಟೊತ್ತಲ್ಲಿ ಯಾಕೋ ಬಂದೆ? ಅದು ಲೇ ಇಷ್ಟು ದಿನ ಸೈಲೆಂಟ್ ಮೋಡಲ್ಲಿ ಇದ್ದಾನೀಗ ಸಡನ್ ಆಗಿ ವೈಬ್ರೇಟ್ ಮೋಡಿಗೆ ಬಂದಿದ್ಯಾ? ಇಷ್ಟೊತ್ತಲ್ಲಿ ಇಷ್ಟು ಹತ್ರದಲ್ಲಿ ನೀನಿದ್ದಾಗ ನಾನು ವೈಬ್ರೇಟ್ ಆಗಿಲ್ಲ ಅಂದ್ರೆ ಎಲ್ರು ನನ್ ಬಗ್ಗೆ ತಪ್ಪು ತಿಳ್ಕೊತಾರೆ ಕಣೆ. ಏಯ್, ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೋಬೇಡ. ಕಮಾನ್, ಶೂಟ್ ಶೂಟ್. ಶೂಟ್ ಶೂಟ್ ಶೂಟ್. ಯಾರ್ಯಾವನು? ಲೋ, ಅವ್ನ್ ನಮ್ಮ ಅಣ್ಣ ಕಣೋ. ಯಾವಾಗ್ಲೂ ಗಬ್ಜಿಗೆ ಮಾಡಿ ಆಡಿ ತರ ಗಬ್ಬಾಗ್ ಆಡ್ತಿರ್ತಾನೆ. ಬಂದ್ಬಿಡ್ತಾನೆ. ನೀನ್ ಪ್ಲೀಸ್ ಹೋಗು ಹೋಗು ಹೋಗು. ನೀನ್ ನೋಡಕೊಳ್ಳೆ ಬೆಣ್ಣೆ ತರ ಇದೀಯಾ, ಮುಟ್ಟಿದ್ರೆ ಕರ್ಗೋಗ್ತೀಯ. ಮುಟ್ಲಾ? ಮುಟ್ಬೇಡ. ನನ್ಗೆ ಯಾಕೋ ನಾಚಿಕೆ ಆಗೋ ತರ ಫೀಲ್ ಆಗ್ತಿದೆ. ಇವಾಗ ರೂಟಕ್ ಬರ್ತಾ ಇದ್ದಾಳೆ. ಆದ್ರೆ ನಾಚ್ಕೊಳಕ್ಕೆ ಬರಲ್ವೇ? ಸೀರೆ ಉಟ್ರೆ ನಾಚಿಕೆ ಬರುತ್ತೇನೋ ಅಲ್ವಾ? ಏನೋ ಗೊತ್ತಿಲ್ಲಪ್ಪ. ಆದ್ರೆ ನಾಚ್ಕೊಳ್ಳೋದಂದ್ರೆ ಹೆಂಗೆ? ಈಗೊಂಚೂರು ನಾಚಿಕೆ ಬಂತು. ನನಗೆ ಹೆಂಗೆಂಗೋ ಆಗ್ತಾ ಇದೆ. ನೀನೆ ಮೊದಲು ನೀನೇ ಕೊನೆ, ಕೊಡುವೆ ನಿನಗೆ ಬಾಳೆಗೊನೆ. ಏಯ್, ಅಲ್ಲೇ 2 ಬಾಂಬಿದೆ. ಎತ್ಕೋ ಎತ್ಕೋ, ಹೊಡಿ ಹೊಡಿ. ಶೂಟ್ ಶೂಟ್. ಲೋ, ಯಾಕೋ ಬಂದೆ? ನಿಮ್ ಮನೆ ಪಾತ್ರ ತೊಳೆದು ಬಟ್ಟೆ ಒಗೆಯಕ್ಕೆ. ಕಾಂಪೌಂಡ್ ಹಾರಿ ನಾಯಿ ನ್ಯಾಮರ್ಸಿ ಒಳಗೆ ಯಾಕೆ ಬರ್ತಾರೆ? 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 ಅದೇ ಯಾಕೆ ಬರ್ತಾರೆ? ನಿಂಗ್ ಗೊತ್ತಿಲ್ವಾ? ನಿಂಗ್ ಗೊತ್ತಿಲ್ವಾ? ಏ ಕಳ್ಳಿ, ಏ ಕಳ್ಳ, ಏ ಸುದ್ದಿ. ಹೋಗೋ ಸುಬ್ಬ. ಜ್ಯೋತಿ, ಜ್ಯೋತಿ, 10 ರಿಂದ 11 ನೀಡಬೇಕು ನೀ ಮುತ್ತೊಂದು. 10 ರಿಂದ 11 ನೀಡಬೇಕು ನಾ ಮತ್ತೊಂದು. We are the lovers, we are the flowers. 11 and 12 and 13, 14, August 15. ಜೈ ಮಾತಾರಮ್ಮ. ಯಾರೇ ಅದು? ನಾನ್ ಬರ್ಬೇಕಾದ್ರೂ ಟಾರ್ಚರ್ ಕೊಟ್ರು, ಇವಾಗ್ಲೂ ಟಾರ್ಚರ್ ಕೊಡ್ತಿದಾರಲ್ಲೇ. ಲೋ, ಅದ್ ನಮ್ಮ ಅಮ್ಮ ಕಣೋ. ಹಗ್ಲಲ್ಲಿ ಯಾವ ಸಿನಿಮಾ ನೋಡಿದ್ರು ರಾತ್ರಿ ನಿದ್ದೆಲ್ಲ ಆಕ್ಟ್ ಮಾಡ್ತಿರ್ತಾರೆ. ಎದ್ ಬಿಡ್ತಾರೆ. ಪ್ಲೀಸ್ ಹೋಗೋ ಹೋಗು. ಹಣ್ಣು ತಿನ್ನೋಕ್ ಬಂದವನ್ಗೆ ಸಿಪ್ಪೆನೂ ಕೊಡದೆ ಕಳಿಸ್ತಾ ಇದ್ಯಾ? ಇದು ಸರಿನಾ? Pata poster Nikla hero. Your attention, please. As the Cuban kid always said, Here you people meet once again. ಕದಿಯಲು ಬಂದನು
ಮಾರ್ನಿಂಗ್ ಮುನ್ನವೇ ಎಚ್ಚರವಾಗದೆ ಹೇಗೆ ಐಟಮ್ ಎತ್ತೋದು ಇದಕ್ಕಿಂತ ಬೇರೆ ಮನೆ ಇಲ್ಲ ಏಗದಲ್ಲಿ ಗಂಟಾದರೂ ಕಟ್ಟಿಟ್ಟುಕೋ ಎಲ್ಲಾರೂ ಏಳುವ ಮುನ್ನವೇ ಕದಿಯಲು ಬಂದೆನು ಮಾರ್ನಿಂಗ್ ಮುನ್ನವೇ ಎಚ್ಚರವಾಗದೆ ಹೇಗೆ ಐಟಮ್ ಎತ್ತೋದು ಆಲೂಗಡ್ಡೆ ಮೂಟೆ ಮುಂದಿನ ತಿಂಗಳು 2000 ಸಂಬಳ ಜಾಸ್ತಿನೇ ಮಾಡ್ತೀನಿ. ಬೇಡ ಬೇಡ ಅದು ಕೊಡಿಬೇಡ ಹೊಡಿಬೇಡ. ನಮ್ ಹುಡುಗಿನ ಯಾಮಾರ್ಸಿ ಈ ಮನೇಲಿರೋದೆಲ್ಲ ಕದಿಯೋಣ ಅನ್ಕೊಂಡ್ರೆ ಯಾರೋ ನಿಜವಾದ ಕಳ್ಳ ಕದಿಯಕ್ಕೆ ಬಂದಿದಾನಲ್ಲ, ಏನ್ ಮಾಡೋದು? ಮಾಡ್ತೀನಿ. ಇಷ್ಟೊತ್ತಲ್ಲಿ ಪೊಲೀಸ ಏನ್ ಮಾಡೋದೀಗ? ಅಯ್ಯೋ ಸಿಂಹನ ಸಾಹಸ ಸಿಂಹ ಫಿಲ್ಮ್ ಅಲ್ಲಿ ನೋಡಿದ್ಯಾ? ಖರ್ಚುರ ಆಡ್ ಅಲ್ಲಿ ನೋಡಿದ್ಯಾ? ಮಜಾ ಬರ್ತಾ ಜಟ್ ಸೀಟ್ ಅಲ್ಲಿ ನೋಡಿದ್ಯಾ? ಆದ್ರೆ ವೈಲ್ಡ್ ಆಗಿ ಓಡಾಡೋದನ್ನ ನೋಡಿದೀಯಾ? ಬೇಟೆ ಆಡೋದನ್ನ ನೋಡಿದೀಯಾ? ಕೊಂಚ ಎತ್ತಿ ಹೊಡ್ತ ಅಂದ್ರೆ 1.5 ಟನ್ ಕಣಲ್ಲ. ಅಡುಗೆ ಮನೆಯಲ್ಲಿ ಹಿಟ್ಟು ಕಲಸಿ ಮುದ್ದೆ ಕಟ್ಟಿರೋ ಕೈದು. ಯಾರ ಮುಂದೆ ಕೈ ಕಟ್ಟೋದು ಇಲ್ಲ, ಸಹಿಸೋದು ಇಲ್ಲ. ಮುಷ್ಟಿ ಕಟ್ಟಿ ಹೊಡೆದಾದ್ರೆ ಎದ್ದುಕೊಂಡ್ರೆ ಹಿಸ್ಟರಿ ಇರಲ್ಲ. ಹುಲಿ ಬಂದಿದೆ ಹೆಬ್ಬುಲಿ ಬಂದಿದೆ ಎಲ್ಲರೂ ಭಯ ಭಯ ಅಂತಾರೆ. ದುಷ್ಟರ ಶಿಕ್ಷಕ ಶಿಷ್ಟರ ರಕ್ಷಕ ಎಲ್ಲರೂ ಜಯ ಜಯ ಅಂತಾರೆ. ನೀನ್ ಇಲ್ಲಿ ತನಕ ನೈಟಿ ಹಾಕಿರೋ ಹೌಸ್ ವೈಫ್ ನ ನೋಡಿದ್ಯಾ? ಆದ್ರೆ ಸೀರೆ ಹುಟ್ಟಿರೋ ಈ ಬ್ಯೂಟಿಫುಲ್ ಸಿಂಹಿಣಿನ ನೋಡಿದ್ಯಾ? 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 ಗೌಡ ಕೆಂಪೇಗೌಡ ಕೆಂಪೇಗೌಡ ಕೆಂಪೇಗೌಡ. ಯಪ್ಪ, ನಾನ್ ಜಸ್ಟ್ ಮಿಸ್ಸು. ತಗಲಾಕೊಂಡಿದ್ರೆ ನಾನ್ ಅಪ್ಪಚ್ಚಿ ಅಷ್ಟೇ. ಎಸ್ಕೇಪ್ ಆಗ್ತೀನಿ. ಯಾರು ನೀನು? ಹಾಲಿವುಡ್ ಅಲ್ಲಿ ಥೀಫ್ ಅಂತಾರೆ, ಬಾಲಿವುಡ್ ಅಲ್ಲಿ ಚೋರ್ ಅಂತಾರೆ, ಟಾಲಿವುಡ್ ಅಲ್ಲಿ ದೊಂಗ ಅಂತಾರೆ, ಬಾಲಿವುಡ್ ಅಲ್ಲಿ ಕಳ್ಳನ್ ಅಂತಾರೆ, ಕೋಸ್ಟಲ್ವುಡ್ ಅಲ್ಲಿ ಕಲ್ವೆ ಅಂತಾರೆ. ಆದ್ರೆ ಈ ಸ್ಯಾಂಡಲ್ವುಡ್ ಅಲ್ಲಿ ಈ ಕುಳ್ಳನ ಕಳ್ಳ ಅಂತಾರೆ, ಕಳ್ಳ ಅಂತಾರೆ. ಹೌದು, ನೀನೇನ್ ಬಂದಿದ್ದು? ನಾನ್ಯಾರು ಗೊತ್ತಾಗಿಲ್ವಾ? ಗೊತ್ತಾಗಿಲ್ಲ. ಅಪ್ಪಿ, ಆ ಸ್ಕಿಟ್ ಮುಗ್ದಾಯ್ತು. ಈ ಸ್ಕಿಟ್ ಅಲ್ಲಿ ಯಾವ್ದು? ಹೈಟ್ ಲವರ್. ಏನ್ ನೋಡ್ತಾ ಇದ್ಯಾ? ನೋಡಕೊಳ್ಳೆ ನೀರೇ ಬರ್ದಿರೋ ಶವರ್ ಇದ್ದಂಗಿದ್ದ ನೀವು ಲವರ್. ಒಂದ ನೀನ್ ಮುಂದೆ ಭಿಕ್ಷುಕ ಆಗ್ತೀಯಾ, ಇಲ್ಲ ನಂತರ ಕಳ್ಳ ಆಗ್ತೀಯಾ. ಯಾಕೆ? ಒಂದ್ ಜಮಾನದಲ್ಲಿ ನಾನು ನಿಂತರ ಲವರ್ ಆಗಿದ್ದೆ. ನಡಿ, ನೀನು ಮಾಡ್ತೀನಿ. ಮನೆಯವ್ರನ್ನೆಲ್ಲ ಎಬ್ಬಿಸ್ತೀನಿ. ಹಲೋ, ನಾನೇ ಎಬ್ಬಿಸ್ತೀನಿ. ನಿಮ್ಮನೆ ಹುಡುಗಿನ ಡವ್ ಹೊಡಿಯಕ್ ಬಂದಿದ್ದಾನೆ ಅಂತೀನಿ. ಬಸ್ 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 ಬಸ್. ಅದೆಲ್ಲ ಏನು ಬೇಡ. ಇವಾಗ ಏನ್ ಮಾಡೋದು? ನಾವಿಬ್ರು ಸೇರಿ ಬಂದಿರೋ ಕೆಲಸ ಮಾಡೋಣ ಅಂದೆ. ಓಕೆ, ಡೀಲ್. ಆಲೂಗಡ್ಡೆ ಮೂಟೆ, ಚಿನ್ನ, ಮುದ್ದು, ಬಂಗಾರ, ಡ್ರಾಪ್ ಆಗೋಯ್ತು. ಹೇ, ಸಿಕ್ಕಾಕೊಂಡ. ಕಮಾನ್, ಶೂಟ್ ಶೂಟ್. ಯಸ್, ವಿನ್ನರ್ ವಿನ್ನರ್ ಮಟನ್ ಡಿನ್ನರ್, ವಿನ್ನರ್ ವಿನ್ನರ್ ಮಟನ್ ಡಿನ್ನರ್. ನಾಯಿ ನನ್ ಮಗ, ಒಂದೇ ಕೇಳಕ ಕಲಿಜ ಬೋಟಿ ಎಲ್ಲ ಬಾಯಿಗೆ ಬಂದ್ಬಿಟ್ಟಿತ್ತು. ಚಿನ್ನ, ಮುದ್ದು, ಯಾರ ನೀವೆಲ್ಲ? ನಾನು ಹೈಟ್ ಲವರ್. ನೀನು ಕುಳ್ಳ ಕಳ್ಳ. ನೀನ್ ಯಾರು?
ನನ್ನ ಮನೆಗೆ ಬಂದು ನನ್ನ ಯಾರು ಅಂತ ಕೇಳ್ತೀರಾ ನಿಮ್ಮನ್ನ? ಚಿನ್ನ, ಮುತ್ತು, ಬಂಗಾರ, ಅಬುಜಾದ. ಕೆಲಸದವ್ರ ಮ್ಯಾಟ್ರು ಆಚೆ ಬರುತ್ತೆ. ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರಲ್ಲ ಈ ನನ್ನ ಮಕ್ಕಳು. ಲೇ ಏನ್ರ ಮಾಡೋದೀಗ? ನೋಡಿ ಇವಾಗ ಈ ಮನೇಲಿರೋ ಸಾಮಾನೆಲ್ಲ ಇವನ್ ಕದೀತಾನೆ. ನೀವು ಕೆಲಸದೊಳಗ್ ದ ಹೊಡಿರಿ, ನಾನು ನಿಮ್ ಮಗಳಿಗೆ ದ ಹೊಡಿತೀನಿ. ಮೆಟ್ಟು ತಾಂಡ್ ಹೊಡಿತೀನಿ. ಚಿನ್ನ, ಮುತ್ತು, ಬಂಗಾರ. ಚಿನ್ನ, ಮುದ್ದು, ಬಂಗಾರ. ಚಿನ್ನ ಅದು ನಿದ್ದೆ ಬರ್ತಾ ಇರ್ಲಿಲ್ಲ, ಟೈಮ್ ಪಾಸ್ ಮಾಡ್ತಾ ಇದ್ದೆ. ನಾನೆಲ್ಲ ನೋಡ್ದೆ ಕಣಲೇ. ಅಮ್ಮೋರೆ, ಅಬುಜಾದ. ಓಡಿ 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 ಓಡಿ, ಹಿಂದೆ ಹಿಂದೆ. ಬೇಡ ಬೇಡ, ಮುಂದೆ ಮುಂದೆ. ಶೂಟ್ ಶೂಟ್. ಎಲ್ರನ್ನು ಸಾಯಿಸ್ಬಿಟ್ಟೆ. ವಿನ್ನರ್ ವಿನ್ನರ್, ಮಟನ್ ಡಿನ್ನರ್. ಅಲ್ಲ, ಫ್ಯಾಮಿಲಿ ಡ್ರಾಮಾ ಅಂತ ಕೇಳಿದ್ವಿ, ಇಂಥ ದೊಡ್ಡ ಡ್ರಾಮಾ ನಡೆಯತ್ತಾ ನೋಡಿದಿದೆ ಫಸ್ಟ್. ಆದ್ರೂ ಒಂಥರ ಚೆನ್ನಾಗಿತ್ತು. ಹೇಗಿತ್ತು ಕೇಳೋಣ ಗುರುಜಿ. ಚೆನ್ನಾಗಿತ್ತು ಎಂಟ್ರಿ. ಐ ಥಿಂಕ್ ದ ಬೆಸ್ಟ್ ಕಪಲ್ ಇಬ್ರು ಸಖತ್ ಎಂಟರ್ಟೈನರ್ಸ್. ಮಲ್ಲಿಕಾ ಅಂಡ್ ಪರ್ಫಾರ್ಮೆನ್ಸ್ ರಿಯಲಿ ಡನ್ ಗುಡ್. ಇವನ್ ಐ ಥಿಂಕ್ ದ ಬೆಸ್ಟ್ ಪಾರ್ಟ್ ವಾಸ್ ಇವತ್ತು ನಮ್ಮ ಹರ್ಷಿತಾ ವಾಸ್ ಅಮೇಜಿಂಗ್. ಎಂಟ್ರಿ ಚೆನ್ನಾಗಿತ್ತು. ಆಮೇಲೆ ಎಕ್ಸ್ಪ್ರೆಷನ್ಸ್, ಅದು ಯಾವ್ದ ನಾಚಿಕೆ ಆಗೋದು, ರೊಮ್ಯಾನ್ಸ್ ರಜನಿ ಜೊತೆ ಗುಡ್, ಚೆನ್ನಾಗಿ ಬಂತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಗುರುಜಿ. ರಚ್ಚಿ, ನನ್ಗೆ ಆಕ್ಚುಲಿ ಈ ಸ್ಕಿಟ್ ಅಲ್ಲಿ ಹೆಣ್ಮಕ್ಳು 3 ಜನ ತುಂಬಾ ಚೆನ್ನಾಗಿ ಮಾಡಿದ್ರು, ಡೌಟೇ ಇಲ್ಲ. ಅಂಡ್ ಫಸ್ಟ್ ಮಲ್ಲಿಕಾ ಅಂತೂ ಎಲ್ಲಾ ಅವತಾರ ತೋರ್ಸ್ಬಿಟ್ಲು. ನಿದ್ದೆಯಲ್ಲೇ ಅಷ್ಟೊಂದು ಅವತಾರ ಅಂದ್ರೆ ನೀನ್ ಎದ್ದಾಗ ಇನ್ನೆಷ್ಟು ಅವತಾರ. ಅದಾದ್ಮೇಲೆ ನಂಗೆ ಮಲ್ಲಿಕಾ ಮಾಡ್ದಂತ ಪ್ರತಿ ಒಂದು ಲೈಕ್ ಕೆಂಪೇಗೌಡ ಒಂದು ನಿನ್ ಸ್ಟೈಲ್ ಆಫ್ ನಿನ್ನ ವರ್ಷನ್ ಅದು ತುಂಬಾನೇ ಚೆನ್ನಾಗಿತ್ತು. ಹರ್ಷಿತಾ ಸಖತ್ ಕ್ಯೂಟ್ ಆಗಿ ಮುದ್ದಾಗಿ ಮಾಡಿದ್ರು. ಅವ್ರ ಪಾತ್ರ ತುಂಬಾ ಚೆನ್ನಾಗಿತ್ತು. ಅಂಡ್ ಶಿವು, ನೀವ್ ಎಂಟ್ರಿ ತುಂಬಾ ಚೆನ್ನಾಗಿತ್ತು ಅಂಡ್ ನೀವ್ ಮಾಡಿದಂತ ಪಾತ್ರ ತುಂಬಾ ಚೆನ್ನಾಗಿತ್ತು. ಕಳ್ಳ ಕುಳ್ಳ ಸೂಪರ್. ಇಟ್ ವಾಸ್ ವೆರಿ ನೈಸ್. ಓವರ್ ಆಲ್ ಇಟ್ ವಾಸ್ ಎಂಟರ್ಟೈನಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಚ್ಚಿ. ಲವ್ಲಿ ಗೈಸ್, ಆಲ್ ದ ಬೆಸ್ಟ್. ಇದರೊಂದಿಗೆ ಈ ವಾರದ ಎಲ್ಲಾ ಎಪಿಸೋಡ್ಗಳನ್ನು ಮುಗಿಸ್ತಾ ಇದೀವಿ. ಆಸ್ ಯೂಶುವಲ್ ಈ ವಾರ ಅಂತೂ ಸಿಕ್ಕಾಬಡೆ ಮಜಾ ಮಾಡಿದೀವಿ. ಮುಂದಿನ ವಾರ ಇದಕ್ಕಿಂತ ಡಬಲ್ ಎಂಟರ್ಟೈನ್ಮೆಂಟ್ ನಿಮಗೋಸ್ಕರ ವೇಟ್ ಮಾಡ್ತಿರತ್ತೆ. ಮುಂದಿನ ಸೋಮವಾರ ರಾತ್ರಿ 8 ಗಂಟೆಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಲವ್ ಯು ಆಲ್, ಶುಭರಾತ್ರಿ.